ನೀವು ಹಿಂಗೆ ಬೆಳ್ಕೊಂಡ್ಬಿಟ್ರ ಹಿತ್ಲಿದ್ರ ನಿಮ್ಗೆ ಕರಿಬೇವು ಗಿಡ ಹಚ್ಕೋರಿ, ಆಲೋವೆರಾ ಗಿಡ ಹಚ್ಕೋರಿ, ಆಮೇಲೆ ದಾಸವಾಳ ಗಿಡ ಹಚ್ಕೋರಿ. ಎಲ್ಲದ್ರೊಳಗೂ ಔಷಧಿ ಗುಣ ಐತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ರಿಸಲ್ಟ್ ಐತಿ ಇದು ಹೇರ್ ಆಯಿಲ್ದು. ನನಗೆ ಇನ್ನು 40 ಏಜ್ ಆದ್ರೂ ಗ್ರೇ ಹೇರ್ಸ್. ಅಕ್ಷಿ ಬೀಜ ತೊಗೊಂಡಿನಿ ನಾ ಒಂದು 50 ಗ್ರಾಮ. ನೋಡ್ರಿ ಇದಂತೂ ಕೂದಲಿಗೆ ಬೆಸ್ಟ್ ಹೇಳಿ ಮಾಡಿಸಿದಂಗಿದು. ಇದ್ರದ್ದು ಗುಣ ಅಂತೂ ಅಗಸಿ ಬೀಜದ್ದು. ಹೌದು, ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವ ಹಾಕೊಂಡು ಜ್ಯೂಸ್ ಕುಡಿದ್ರಂತೂ ಇನ್ನೂ ಬೆಸ್ಟ್. ನಾವು ಹೊರಗಿಂದ ಎಷ್ಟು ಕೇರ್ ಮಾಡ್ಕೋತೀವಿ ಸ್ಕಿನ್ನ ಹೇರ, ಒಳಗಿಂದನೂ ಅಷ್ಟ ಕೇರ್ ಮಾಡ್ಕೋಬೇಕು. ನಾವೇನು ವಿಡಿಯೋ ಹಾಕಿವು, ಎಷ್ಟು ಕ್ವಾಲಿಟಿ ವಿಡಿಯೋ ಕೊಡ್ತೀವಿ, ಎಷ್ಟು ಜೆನ್ಯೂನ್ ವಿಡಿಯೋ ಕೊಡ್ತೀವಿ ಅನ್ನೋದು ನೀವು ಅದನ್ನು ನೋಡ್ಬೇಕಾಕತಿ. ಸುಮ್ಮನೆ ನೀವು ಟೈಮ್ ಪಾಸ್ ಮಾಡುವಂಥ ವಿಡಿಯೋ ನೋಡ್ಕೊಂಡು ಟೈಮ್ ಪಾಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇದಕ್ಕೊಂದು 10 ನಿಮಿಷ ಟೈಮ್ ಕೊಡ್ರಿ. ಈ ಥರ ಕಾಂಟೆಂಟ್ ಇರುವಂಥ ವಿಡಿಯೋನು ನೋಡ್ರಿ. ಯಾವ ಕಲರ್ ಹಚ್ಕೋದ್ ಬೇಕಾಗಿಲ್ಲ, ಯಾವ ಇಂಥ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ ಯೂಸ್ ಮಾಡೋದ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಹೇರ್ ಆಯಿಲ್ ಮಾಡಿ ತೋರ್ಸಾಕತ್ತೀನಿ. ನನಗೆ ಭಾಳ ಫೇವ್ರೇಟ್ ಇದು. ನಾ ಮುಂಚಿತವಾಗಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋತಿದ್ನಿ, ಇವಾಗ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿನಿ. ಹೆಂಗೆ ಮಾಡತ್ತಂತೇಳಿ ತೋರಿಸ್ತೇನೆ ನಿಮಗೆ. ಇವತ್ತಿನ ಬೆಳಗಿನ ಡ್ರಿಂಕ್ ಏನಿತ್ತಪ್ಪ ಅಂದ್ರೆ ಬೂದ್ ಗುಂಬಳಕಾಯಿ ಜ್ಯೂಸ್ ಇತ್ತು. ಹಂಗೆ ಬ್ರೇಕ್ಫಾಸ್ಟ್ ಮೊಳಕೆ ಕಟ್ಟಿದ ಕಾಳ, ನೆನೆಸಿದ ಶೇಂಗಾ, ಒಂಚೂರು ಫ್ರೈ ಮಾಡಿದ ಕ್ಯಾರೆಟ್ ಇತ್ತು. ಹಂಗನೂ ತಿನ್ಬೋದು. ಸ್ವಲ್ಪ ಟೇಸ್ಟ್ ಚೇಂಜ್ ಬೇಕಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿನ್ಬೋದು ನಾವು. ನಾನು ಈಗ ಆಲೂವೆರಾ ಕಟ್ ಮಾಡ್ಕೊಳಕ್ಕೆ ಬಂದೀನಿ ಮ್ಯಾಲೆ. ಹಂಗನ ಬ್ರಹ್ಮ ಕಮಲ ಒಂದು 6 ಮಗ್ಗಿ ಬಿಟ್ಟಿದ್ದು. ಅವು 6 ಒಮ್ಮೆ ಅರಳಿದ್ವು ಅಂದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಖುಷಿ ಆಗಿಬಿಟ್ಟೈತೆ ನನಗೆ. 6 ಮಗ್ಗಿ ಬಿಟ್ಟಾವಲ್ಲ ಅಂತೇಳಿ ಖುಷಿ ಆಗಿಬಿಟ್ಟೈತಿ. ಎರಡೆರಡು ಬಿಡ್ತಿದ್ದು ಯಾವಾಗ್ಲೂ. ಈ ಸತಿ 6 ಒಮ್ಮೆ ಒಂದು ಸತಿಗೆ 6 ಬಿಟ್ಟಾವು. ಈ ಗಿಡಕ್ಕಂದ್ರೆ ಒಂಚೂರು ನೆರಳಬೇಕು, ಬಿಸಿಲಿಗೆ ಅಷ್ಟು ಬೆಳೆಯಂಗಿಲ್ಲ ಇದು. ಈ ಸೀಸನ್ದಾಗನ ಒಂದು ಸ್ವಲ್ಪ ಜಾಸ್ತಿ ಹೂ ಹಾಕವು ಇವು. ಅದಕ್ಕಾಗಿ ಒಂದು ಸ್ವಲ್ಪ ಆದಷ್ಟು ನೆರಳಿಗೆನ ಇಡ್ರಿ ನೀವು ಏನಾರ ಹಚ್ಚಿದ್ರಂದ್ರೆ. ಇದೊಂದು ಟಿಪ್ಸ್ ಅನ್ಕೋತೀನಿ ನಿಮಗೆ. ಹಂಗೆ ಆಲೂವೆರಾನು ಕಟ್ ಮಾಡ್ಕೊಳ್ಳೋನು, ಮತ್ತು ದಾಸವಾಳ ಹೂನು ಒಂದು ಆಗಿತ್ತಿಲ್ಲೇ. ಆಮೇಲೆ ನಾ ಹಿತ್ತಲೊಳಗಿನೂ ಒಂದು ಸ್ವಲ್ಪ ತೊಗೊಂಬಂದಿದ್ನಿ. ಕರಿಬೇವನು ಕಟ್ ಮಾಡಿಸ್ಕೊಂಬರ್ಬೇಕು ಹೋಗಿ. ಮೊದಲಿಗೆನ ಆಲೂವೆರಾ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಮನೆ ಒಳಗನ ಈಸಿಯಾಗಿ ನೀವು ಹಿಂಗೆ ಬೆಳ್ಕೊಂಡ್ಬಿಟ್ರ ಹಿತ್ತಲಿದ್ರೆ ನಿಮ್ಗೆ ಕರಿಬೇವು ಗಿಡ ಹಚ್ಕೋರಿ, ಆಲೋವೆರಾ ಗಿಡ ಹಚ್ಕೋರಿ, ಆಮೇಲೆ ದಾಸವಾಳ ಗಿಡ ಹಚ್ಕೋರಿ. ಎಲ್ಲದ್ರೊಳಗೂ ಔಷಧಿ ಗುಣ ಐತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ರಿಸಲ್ಟ್ ಐತಿ ಇದು ಹೇರ್ ಆಯಿಲ್ದು. ನನಗೆ ಇನ್ನು 40 ಏಜ್ ಆದ್ರೂ ಗ್ರೇ ಹೇರ್ ಸ್ಟಾರ್ಟ್ ಆಗ್ಯಾವಂದ್ರೂ ಜಾಸ್ತಿ ಗ್ರೋತ್ ಆಗಿಲ್ಲವು. ನನಗೆ ಈಗ ಒಂದು 2-3 ವರ್ಷದ ಹಿಂದನ ಗ್ರೇ ಹೇರ್ ಸ್ಟಾರ್ಟ್ ಆಗ್ಯಾವು. ಅವು ಎಷ್ಟದಾವು ಅಷ್ಟೇ ಕೂತಾವು, ಜಾಸ್ತಿ ಇನ್ನೂ ಆಗಿಲ್ಲ. ಅದಕ್ಕಾಗಿ ಭಾಳ ಬೆಸ್ಟ್ ರಿಸಲ್ಟ್ ಐತಿ. ಈ ಆಯಿಲ್ ಟ್ರೈ ಮಾಡಿರಿ ನೀವು. ಈಗ ಇದನ್ನು ಸ್ವಚ್ಛಂಗ ಆಲೂವೆರಾ ತೊಳ್ಕೊಳ್ಳೋನು. ಹಂಗೆ ನಾನು ಕರಿಬೇವನು ಹರಿಸ್ಕೊಂಬರಕ್ಕೆ ಬಂದಿದ್ನಿ. ಇಲ್ಲೇ ನಮ್ಮ ನೇಬರ್ದನ ಗಿಡ ಆಯ್ತು ದೊಡ್ಡದು. ನಮ್ಮ ಹಿತ್ತಲದಾಗೂ ಗಿಡ ಹಾಕಿವಿ. ಎಷ್ಟು ಸಲ ಹಾಕಿವಿ ಅಂದ್ರೂ ಅದು ಯಾಕೋ ಬೆಳಿವಲ್ದು. ಆಮೇಲೆ ಯಾರ ಕಿತ್ಕೊಂಡು ಹೋಗೋದು ಹಿಂಗೆ ಆಗತೈತಿ. ಅದಕ್ಕೆ ಇವ್ರದ್ದು ಗಿಡ ಚಲೋ ತಂಗ ಬೆಳೆದೈತಿ. ಬೆಸ್ಟ್ ಐತಿದು. ಇದ್ರ ಕರಿಬೇವಿನ ಗಿಡದ ಆರೋಗ್ಯನೂ ಚಲೋ ಐತಿ. ಹಾಗಾಗಿ ನಾನು ಇಲ್ಲೇನ ಕಟ್ ಮಾಡಿಸ್ಕೊಳಕ್ಕೆ ಬಂದಿದ್ನಿ. ಅದನ್ನೂ ಎಲ್ಲ ತೊಳೆದು ಇಟ್ಕೊಂಡಿನಿ. ಇವಾಗ ಏನೇನು ಬೇಕು ಇಂಗ್ರೀಡಿಯೆಂಟ್ ಅನ್ನೋದು ಹೇಳ್ತೇನೆ ನಿಮಗೆ. ದಾಸವಾಳ ಹೂ ತೊಗೊಂಡಿನಿ. ಇವೆಲ್ಲ ನಮ್ಮ ಹಿತ್ತಲದಾಗಿನವ. ತಿಳಿ ಗುಲಾಬಿ ಐತಿ, ಆಮೇಲೆ ಒಂದು ಸ್ವಲ್ಪ ಡಾರ್ಕ್ ಗುಲಾಬಿ ಐತಿ, ಆಮೇಲೆ ಇನ್ನು ರೆಡ್ ಐತಿ. ರೆಡ್ ಒಳಗೂ 2 ಥರ ಐತಿ. ಆಮೇಲೆ ವೈಟ್ನೂ ಐತಿ. ಅದು ಇವತ್ತು ಅರಳಿಲ್ಲವು. ಈಗ ನೋಡ್ರಿ ಇಲ್ಲೇ 4 ಥರ ಹೂ ತೋರ್ಸಾಕತ್ತೀನಿ ನಿಮಗೆ. ಇನ್ನೂ 2 ಥರ ಅರಳಿಲ್ಲವು. ಪಿಂಕ್ ಒಳಗೂ ಒಂಚೂರು ದೊಡ್ಡದೂ ಐತಿ, ಮತ್ತು ಮೀಡಿಯಮ್ ಸೈಜ್ ಒಳಗೂ 2 ಕಲರ್ದವು. ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಮತ್ತು ದೊಡ್ಡದು ಲೈಟ್ ಪಿಂಕ್ ಮಿಕ್ಸ್ ಇರೋದು ಒಂದು ದೊಡ್ಡದು, ಆಮೇಲೆ ರೆಡ್. ಆಮೇಲೆ ಆಲೂವೆರಾ ಏನೈತಿ ಸ್ವಚ್ಛಂಗೆ ತೊಳಿಬೇಕದು. ಕೆಮಿಕಲ್ ಇರ್ತೈತಿ. ನಾವು ಕಟ್ ಮಾಡಿದಾಗ ಹಳದಿ ಕಲರ್ ಬರ್ತೈತಲ್ಲ, ಅದನ್ನು ಕ್ಲೀನಾಗಿ ತೊಳೆದ ನಾವು ಈ ಥರ ಕಟ್ ಮಾಡಿ ಅದ್ರ ಒಳಗಿನ ಪಲ್ಪ್ ತೆಗೆದಿಟ್ಕೋಬೇಕು. ಆಮೇಲೆ ಇವು ಏನಪ್ಪ ಅಂದ್ರೆ ಇವು ಭಾಳ ಇಂಪಾರ್ಟೆಂಟ್. ಕೊಲೊಂಜಿ ಅಂತ ಹೇಳಿ ಸಿಗ್ತಾವು ಜಿರ್ಲ್ಯಾರ ಅಂಗಡಿಯಾಗ ಅಥವಾ ಗ್ರಂಥಿಗೆ ಅಂಗಡಿಯಾಗ ಸಿಗ್ತಾವು. ಇವನೊಂದು 50 ಗ್ರಾಮ್ ತೊಗೊಂಡ್ರೆ ಸಾಕು. ಆನ್ಲೈನ್ ಒಳಗೂ ಸಿಗ್ತಾವು, ನಿಮ್ಗೊಂದು ಸ್ವಲ್ಪ ಕಾಸ್ಟ್ಲಿ ಆಕ್ಕವು. ಗ್ರಂಥಿಗೆ ಅಂಗಡಿಯಾಗ ಕಡಿಮೆ ಸಿಗ್ತಾವೆ ನಿಮ್ಗೆ ರೇಟ. ನೋಡ್ರಿ 50 ಗ್ರಾಮ್ ತೊಗೊಂಡಿನಿ ಇವನ್ನ. ನಾನು 1 ಲೀಟ್ರ್ ಎಣ್ಣೆ ಮಾಡಾಕತ್ತೀನಿಲ್ಲ, ಹಾಗಾಗಿ ಒಂದು 50 ಗ್ರಾಮ್ ತೊಗೊಂಡಿನಿ. ಮತ್ತು ಇದಕ್ಕೆ ಏನೇನು ಬೇಕಂತ ಹೇಳಿ ನೋಡ್ಕೊಳ್ಳೋಣ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದೇ ಥರ ಕಾಂಟೆಂಟ್ ವಿಡಿಯೋನ ಹಾಕ್ತಿರ್ತೀನಿ ನಾನು ನಿಮಗೆ. ಸುಮ್ಮನೆ ಬ್ಲಾಗ್ ಎಲ್ಲ ನೋಡಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಥರ ಏನಾರ ಹೆಲ್ಪ್ ಆಗುವಂಥದ್ದು ನೋಡೋದು ಬರ್ರಿ. ಯಾಕಂದ್ರೆ ಅದನ್ನೂ ನೋಡ್ರಿ ಬ್ಯಾಡ ಅಂತಲ್ಲ. ಈ ಥರ ನಿಮ್ಗೆ ಯೂಸ್ ಆಗುವಂಥ ವಿಡಿಯೋ ನೋಡಿದ್ರೆ ನಿಮಗೂ ಹೇರ್ದು ಏನಾರ ಪ್ರಾಬ್ಲಮ್ ಇದ್ರೆ ನಿಮಗೆಲ್ಲನೂ ನಾಲೆಜು ಬರ್ತೈತಿ. ಯಾವ ಥರ ನಾವು ಹೇರ್ ಇಟ್ಕೋಬೇಕು ಅನ್ನೋದನ್ನು ಗೊತ್ತಾಕೈತಿ. ಇವಾಗ ಇದನ್ನು ಕರಿಬೇವು ಸ್ವಚ್ಛಂಗೆ ತೊಳೆದು ಇಟ್ಕೊಂಡಿದ್ದು ನಾನು. ಇದನ್ನೆಲ್ಲನೂ ಬಿಡಿಸ್ಕೋಬೇಕೀಗ.
ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ಈ ಹೇರ್ ಆಯಿಲ್ ಮಾಡೋದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ, ನಿಮಗೆ ಏನಾರು ನಿಮ್ಗೆ ಯೂಸ್ ಅನಿಸ್ತಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಇದ್ರೊಳಗೆ ಏನಾರ ಡೌಟ್ ಇದ್ರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಈಗ ಇದನ್ನೆಲ್ಲನೂ ಕರಿಬೇವ ಸ್ವಚ್ಛಂಗ ಉಚ್ಚಿಟ್ಕೋಬೇಕು ಕ್ಲೀನಂಗ. ಅದ್ರೊಳಗೂ ಒಂದೊಂದು ಎಲಿಯದು ಸರಿ ಇರಂಗಿಲ್ಲ ಅಂಥದ್ದೆಲ್ಲ ನೋಡಿಟ್ಕೋರಿ. ಇದಕ್ಕಿಂತನೂ ಕಪ್ಪು ಕರಿಬೇವು ಸಿಗ್ತದಲ್ಲ ಅದು ಇನ್ನೂ ಬೆಸ್ಟ್ ಅನಿಸ್ತತಿ. ಅದು ಆಲ್ರೆಡಿ ಯಾರಿಗೆ ಗ್ರೇ ಹೇರ್ ಜಾಸ್ತಿ ಆಗಿರ್ತಾವಲ್ಲ, ಕಪ್ಪು ಕರಿಬೇವು ಸಿಗ್ತದಲ್ಲ ಅದನ್ನು ತೊಗೊಂಡು ಅದನ್ನು ಬರೀ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಅದನ್ನು 2 ತಾಸು ತಲೆಗೆ ಹಚ್ಕೊಂಡು ತೊಳ್ಕೊಬೇಕು ನೀವು. ಅದು ಬೆಸ್ಟ್ ರಿಸಲ್ಟ್ ಐತಿ. ಅಂದ್ರೆ ಆಲ್ರೆಡಿ ಭಾಳ ಗ್ರೇ ಹೇರ್ ಆಗಿರ್ತಾವಲ್ಲ ಅವ್ರಿಗಂತೂ ಬೆಸ್ಟ್ ರಿಸಲ್ಟ್ ಐತಿ. ಇಲ್ಲಿ 4 ನಾನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿನಿ. ಇದಂತೂ ಕೂದಲಿಗೆ ಬೆಸ್ಟ್ ಗೊತ್ತೈತಿ ನಿಮ್ಗೆ. ಇದ್ರ ಪೌಡ್ರ್ ಹಚ್ಕೋತಾರೆ ನೋಡ್ರಿ, ಆಮ್ಲಾ ಪೌಡ್ರ್ ಅಂತೇಳಿ. ಇದು ಹೊಟ್ಟೆ ಒಳಗೂ ಅಷ್ಟೇ ಬೆಸ್ಟ್ ಐತಿ. ನನಗಂತೂ ಇದರಿಂದ ಭಾಳ ಹೆಲ್ಪ್ ಆಗೈತಿ. ಇದ್ರ ಜ್ಯೂಸ್ ಕುಡಿದ್ರಿಂದ ಅಂತೂ ಇನ್ನೂ ಹೆಲ್ಪ್ ಐತಿ. ಆಮೇಲೆ ಈಗ ಒಂದು ಈರುಳ್ಳಿ ತೊಗೊಂಡಿನಿ, ಒಂದು ಹಸಿ ಶುಂಠಿ ತೊಗೊಂಡಿನಿ, 1-2-3 ಇಂಚ್ ಅನ್ಕೋತೀನಿ ನಾನು. ಆಮೇಲೆ ಮೆಂತ್ಯ ಕಾಳು ತೊಗೊಂಡಿನಿ, ಒಂದು 60-70 ಗ್ರಾಮ್ ತೊಗೋರಿ. ಆಮೇಲೆ ಅಗಸಿ ಬೀಜ ತೊಗೊಂಡಿನಿ ಒಂದು 50 ಗ್ರಾಮ. ನೋಡ್ರಿ ಇದಂತೂ ಕೂದಲಿಗೆ ಬೆಸ್ಟ್, ಹೇಳಿ ಮಾಡಿಸಿದಂಗಿದು ಇದ್ರದ್ದು ಗುಣ ಅಂತೂ ಅಗಸಿ ಬೀಜದ್ದು. ಇವನ್ನೆಲ್ಲನೂ ಸೇರಿ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋನು. 1 by 1 ಫಸ್ಟಿಗೆ ಆಯಿಲ್ ತೋರಿಸ್ಬಿಡ್ತೇನೆ ನಿಮಗೆ. ಇದು ನೋಡ್ರಿ, ಇದು ನಾನು ಹೂಡಿಸ್ಕೊಂಬಂದಂಥ ಕೊಬ್ಬರಿ ಎಣ್ಣೆದು 1 ಲೀಟ್ರ್ವರೆಗೂ ಐತಿದು. ನಾನು ಫೇಸ್ ವಾಶ್ ಪೌಡ್ರ್ ಮಾಡುವಾಗ ನಿಮಗೆ ಕೊಬ್ಬರಿ ಎಲ್ಲ ಬಿಸಿಲಿಗೆ ಹಾಕಿದ್ನಿ, ನೋಡಿರ್ಬೋದು ನೀವು. ಅದ ಕೊಬ್ಬರಿನ ಇದು ಎಣ್ಣೆ ಮಾಡಿಸ್ಕೊಂಬಂದದ್ದು. ಇದು ಒಂದು 4 ದಿವ್ಸ ಇಡಾನ ಕೆಳಗೆ ಹೋಗಿ ಕುತ್ಕೋತೈತಿ. ಅದ್ರದ್ದು ಹೊಟ್ಟೆಲ್ಲ ಇರ್ತದಲ್ಲ ಅದು ಕೆಳಗೆ ಹೋಗಿ ಕುತ್ಕೋತೈತಿ. ಮ್ಯಾಲೆ ನಿಮ್ಗೆ ಎಣ್ಣೆ ಫಿಲ್ಟರ್ ಆಗಿದ್ದು ಸಿಗ್ತೈತಿ. ಅದನ್ನು ಹಾಕಿ ನಾವು ಈಗ ಹೇರ್ ಆಯಿಲ್ ಮಾಡೋನು. ಮೊದಲಿಗೆನ ಮಿಕ್ಸಿಗೆ ಹಾಕೊಳ್ಳೋನು. ಮೊದಲೆಲ್ಲ ಹೆಂಗೆ ಮಾಡ್ತಿದ್ನಿ ಅಂದ್ರೆ ನಾನು ಹಂಗನ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕಿ ಕುದಿಸ್ಬಿಡ್ತಿದ್ನಿ. ಈ ಸತಿ ಇನ್ನೊಂದು ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗ್ಲತ್ತೇಳಿ 1-2 ಸತಿ ಆತು ಈಗ ನಾನು ಈ ಥರ ಮಾಡ್ಕೊಳಕತ್ತೀನಿ. ಫಸ್ಟಿಗೆ ಇವನ್ನ ನೀವೇನೇನು ತೊಗೊಂಡಿಲ್ಲ ನಾವು ಕೊಲಂಜಿ, ಅಗಸಿ ಬೀಜ, ಆಮೇಲೆ ಇನ್ನೊಂದು ಮೆಂತೆ, ಇವನ್ ಫಸ್ಟಿಗೆನ ಮಿಕ್ಸ್ ಒಂದು ಮಿಕ್ಸರ್ಗೆ ಹಾಕೊಂಡ್ಬಿಡೋನು 1 ರೌಂಡ. ಇದನ್ನ 1 ರೌಂಡ್ ಮಿಕ್ಸರ್ಗೆ ಹಾಕೊಂಡು ಉಳಿದದ್ದು ಇಂಗ್ರೀಡಿಯೆಂಟ್ ಎಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ನಾವು. ಮತ್ತೆ ಮಿಕ್ಸಿ ಮಾಡೋದ್ರಿಂದ ಇನ್ನೂ ಎಫೆಕ್ಟ್ ಜಾಸ್ತಿ ಇರ್ತೈತಿ. ಎಣ್ಣೆ ಒಳಗೆ ಇನ್ನೂ ಚಲೋ ತಂಗೆ ಬಿಟ್ಕೋತೈತಿ ಇದ್ರದ್ದು ರಸ ಎಲ್ಲ. ಅದಕ್ಕಾಗಿ ಇದು 1 ರೌಂಡ್ ಮಿಕ್ಸಿಗೆ ಹಾಕೊಂಬಂದದ್ದಾಗೈತಿ. ಈಗ 1 by 1 ಎಲ್ಲನೂ ಉಳಿದದ್ದು ಹಾಕೊಂಡ್ಬಿಡೋನು. ಇವಾಗ ಕರಿಬೇವು ಹಾಕೊಳ್ಳೋಣ ಫಸ್ಟ್. ಇದನ್ನ ಯಾವುದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವು ಹಾಕೊಂಡು ಜ್ಯೂಸ್ ಕುಡಿದ್ರಂತೂ ಇನ್ನೂ ಬೆಸ್ಟ್. ನಾವು ಹೊರಗಿಂದ ಎಷ್ಟು ಕೇರ್ ಮಾಡ್ಕೋತೀವಿ ಸ್ಕಿನ್ನ ಹೇರ, ಒಳಗಿಂದನೂ ಅಷ್ಟೇ ಕೇರ್ ಮಾಡ್ಕೋಬೇಕು. 2 ಸೇರಿದಾಗ ಮಾತ್ರ ನಮ್ದು ಹೆಲ್ತ್ ಅಥವಾ ಸ್ಕಿನ್ನ ಹೇರ ಎಲ್ಲನೂ ಚಲೋ ಇರ್ತೈತಿ. ಇವಾಗ ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಹಾಕೊಳ್ಳೋನು. ಹಂಗೆ ಈರುಳ್ಳಿನ ಹಾಕೊಂಡ್ಬಿಡೋನು ಮತ್ತು ಹಸಿ ಶುಂಠಿನ ಹಾಕೊಂಡ್ಬಿಡೋನು. ಇದು ಮಿಕ್ಸಿ ಒಳಗೆ ಒಮ್ಮೆಲೆ ಜಾಸ್ತಿ ಆಗುತ್ತೆ. ಇದನ್ನು 2 ಸಲ ನಾನು ಮಿಕ್ಸ್ ಮಾಡ್ಕೊಂಡಿನಿ. ನಿಮಗೆ ಒಮ್ಮೆ ಹಾಕಿ ತೋರ್ಸಾಕತ್ತೀನಿ ಅಷ್ಟ. ಇದನ್ನು 2 ಸತಿ ಮಾಡ್ಕೋಬೇಕು ನಾವು, ಒಮ್ಮೆನ ಆಗಂಗಿಲ್ಲ. ಇದು ಎಲ್ಲ ಫುಲ್ ತುಂಬ ಹೋಗ್ಬಿಟ್ಟತ್ಲ. ಇವಾಗ ಇದಕ್ಕೆ ಅಲೋವೆರಾ ಜೆಲ್ನು ಹಾಕೊಳ್ಳೋಣ. ಇದಂತೂ ಅಲೋವೆರಾ ಅಂತೂ ಎಷ್ಟು ಔಷಧಿ ಗುಣ ಐತೆ ಗೊತ್ತೈತೆ ನಿಮ್ಗೆ. ಇದು ಭಾಳ ಬೆಸ್ಟ್ ಅಂದ್ರೆ ಬೆಸ್ಟ್. ಇದ್ರ ಜ್ಯೂಸ್ನು ಕುಡಿತಾರೆ ಈಗ. ಇದ್ರ ಜೊತೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಆಮೇಲೆ ಈ ಅಲೋವೆರಾ ಇನ್ನು ಇದ್ರೊಳಗೆ ಏನೇನೋ ಹಾಕಿ ಜ್ಯೂಸ್ ಮಾಡ್ತಾರೋ. ನಾನು ಒಂದ್ಸಲ ಟ್ರೈ ಮಾಡಿ ತೋರಿಸ್ತೇನೆ ನಿಮಗೆ ಅದನ್ನು. ಇವಾಗ ಇದನ್ನು ಸಣ್ಣಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋನು, ಅದು ಮಿಕ್ಸರ್ ಮಾಡ್ಕೊಂಡ್ಬಿಡೋನು. ಒಂಚೂರು ತರಿ ಉಳಿದ್ರು ನಡಿತೈತಿ. ಇದು ಒಟ್ಟೊಳಗೆ ಸಣ್ಣ ಆಗ್ಬೇಕು ಸ್ವಲ್ಪ. ಇದನ್ನು ಸಣ್ಣ ಮಾಡ್ಕೊಂಬರೋನು. ಈಗ ಸಣ್ಣ ಮಾಡ್ಕೊಂಬಂದದ್ದಾತು. ಇವಾಗ ಇದನ್ನು ನಾನು ದಿಪ್ಪ ತಳದೊಂದು ಕಡಾಯಿ ತೊಗೊಂಡಿನಿ, ಇದ್ರೊಳಗೆಲ್ಲ ಹಾಕ್ಕೊಂಡಿನಿ. ಇದನ್ನೀಗ ನೀವು ಎಣ್ಣೆ ಫಸ್ಟ್ ಹಾಕೊಂಡ್ರು ನಡಿತೈತಿ, ಇದನ್ನು ಫಸ್ಟ್ ಹಾಕೊಂಡ್ರು ನಡಿತೈತಿ. ಇದಕ್ಕೆ ಈಗ ನಾವು ಆಯಿಲ್ ಹಾಕೊಳ್ಳೋನು. ನೀವು 1 ಲೀಟ್ರ್ವರೆಗೂ ಮಾಡ್ಕೊಂಡು ಇಟ್ಕೋಬೋದು ನೀವು. ಇದನ್ನು 4-5 ತಿಂಗಳು ಇಟ್ಕೊಂಡ್ರು ಏನೂ ಆಗಂಗಿಲ್ಲ, ಆಯಿಲಿಗೆ ಏನೂ ಕೆಡಂಗಿಲ್ಲ ಆಯಿಲ್ಲ. ಹಂಗೆ ಒಂದು ಕಾಜಿನ ಬಾಟ್ಲಾಗ ಇಟ್ಕೊಂಡ್ರಂತೂ ಇನ್ನೂ ಬೆಸ್ಟ್ ಇರ್ತೈತಿ. ಇವಾಗ ಇದನ್ನ ಎಲ್ಲನೂ ಆಯಿಲ್ ಎಲ್ಲ ಹಾಕೊಂಡ್ಬಿಡ್ತೇನೆ ನಾನು. ಈ ಆಯಿಲ್ ಅಂತೂ ನಿಮ್ಗೆ ನಾವು ಬೇರೆ ಎಲ್ಲ ತರ್ತೀವಲ್ಲ ಈಗ ಮಾರ್ಕೆಟ್ದೊಳಗಿಂದು, ಅದನ್ನ ತರೋಕ್ಕಿಂತ ಇಂಥ ಆಯಿಲನ್ನು ಬಳಸೋದು ಬೆಸ್ಟ್ ಅನಿಸ್ತದೆ ನನಗೆ. ಇದನ್ನ ಒಂಚೂರು ಇಟ್ಕೊಂಡಿರ್ತೇನೆ ನಾನು. ಮತ್ತು ಇದನ್ನ ಚಳಿಗಾಲಕ್ಕೆ ಕೈಗೆ ಕಾಲಿಗೆಲ್ಲ ಹೊಡಿತಾವಲ್ಲ, ಈಗ ನಮ್ಗೆ ಒಂಥರ ಡ್ರೈ ಸ್ಕಿನ್ ಜಾಸ್ತಿ ಆಕತ್ತಲ್ಲ, ಆ ಟೈಮ್ದಾಗ ನಾನು ಈ ಆಯಿಲನ್ನು ಹಚ್ಚೋದು ಜಾಸ್ತಿ. ಯಾಕಂದ್ರೆ ಇದಕ್ಕೇನು ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ವ್ಯಾಸ್ಲಿನ್ ಹಚ್ತೀನಿ, ಇಲ್ಲಾಂದ್ರೆ ನಾನು ಈ ಥರ ಆಯಿಲ್ನ ಹಚ್ಕೋತೀನಿ ಜಾಸ್ತಿ. ಇವಾಗ ಇದನ್ನ ಒಲಿ ಮ್ಯಾಗಿಡೋನು. ಒಂದು ಏನೋ ವಿಡಿಯೋ ಮಾಡಿ ತೋರಿಸ್ಬೇಕಾದ್ರೆ ಅಷ್ಟೇ ಕಷ್ಟ ಆಗಿರ್ತೈತೆ ನಮಗೆ.
ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡ್ಕೋಬೇಕಾದ್ರೆ 2-3 ತಾಸು ಟೈಮ್ ತೊಗೊಂಡಿರ್ತೈತಿ. ವಾಪಸ್ ಎಡಿಟ್ ಮಾಡ್ಬೇಕಾದ್ರೆ 1 ತಾಸು ಟೈಮ್ ತೊಗೊಂಡಿರ್ತೈತಿ. ಅದಕ್ಕೆ ವಾಯ್ಸ್ ಓವರ್ ಮಾಡ್ಬೇಕಾದ್ರೂ 1 ಅವರ್ ಟೈಮ್ ತೊಗೊಂಡಿರ್ತೀವಿ ನಾವು. ಅದನ್ನು ಅಪ್ಲೋಡ್ ಮಾಡೋವರೆಗೂ 1 ದಿವ್ಸ ಟೈಮ್ ತೊಗೊಂಡಿರ್ತೀವಿ. ಮನೆ ಕೆಲಸ ಹಿಡ್ಕೊಂಡು ಇದನ್ನು ಮಾಡ್ಬೇಕಾದ್ರೆ 1 ದಿವ್ಸ ಟೈಮ್ ತೊಗೊಂಡಿರ್ತೈತಿ. ಅದಕ್ಕಾಗಿ ನೀವು ಜಾಸ್ತಿ ಕಾಂಟೆಂಟ್ ಇರುವಂಥ ವಿಡಿಯೋ ನೋಡ್ರಿ. ದಯವಿಟ್ಟು ಹೊಸ ಸಬ್ಸ್ಕ್ರೈಬರ್ಗಳಿಗೆ ಒಂದು ಹೆಲ್ಪ್ ಆಕತಿ. ಅದರಿಂದ ನೋಡೋದ್ರಿಂದ ನಿಮಗೂ ಹೆಲ್ಪ್ ಆಕತಿ. ನಾವೇನು ವಿಡಿಯೋ ಹಾಕಿವು, ಎಷ್ಟು ಕ್ವಾಲಿಟಿ ವಿಡಿಯೋ ಕೊಡ್ತೀವಿ, ಎಷ್ಟು ಜೆನ್ಯೂನ್ ವಿಡಿಯೋ ಕೊಡ್ತೀವಿ ಅನ್ನೋದು ನೀವು ಅದನ್ನು ನೋಡ್ಬೇಕಾಕತಿ. ಸುಮ್ಮನೆ ನೀವು ಟೈಮ್ ಪಾಸ್ ಮಾಡುವಂಥ ವಿಡಿಯೋ ನೋಡ್ಕೊಂಡು ಟೈಮ್ ಪಾಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇದಕ್ಕೊಂದು 10 ನಿಮಿಷ ಟೈಮ್ ಕೊಡ್ರಿ. ಈ ಥರ ಕಾಂಟೆಂಟ್ ಇರುವಂಥ ವಿಡಿಯೋನು ನೋಡ್ರಿ, ನಿಮಗೂ ಹೆಲ್ಪ್ ಆಕತಿ. ಹೇರ್ ಆಯಿಲ್ ಸಮಸ್ಯೆ ಇದ್ರು, ಹೇರ್ ಫಾಲ್ ಸಮಸ್ಯೆ ಇದ್ರೆ, ನಿಮ್ಗೆ ಯಾವುದೋ ಸಮಸ್ಯೆ ಇದ್ರೂ ಎಲ್ಲ ಹೆಲ್ಪ್ ಆಕತಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀಟಂಗೆ ನಿಮ್ಗೆ ಹಸಿ ಅನ್ನಿಸ್ತಿರ್ತೈತಿ. ಇದು ಫಸ್ಟ್ ಟೈಮ್ ಅದು ಕುದ್ದಂಗೆಲ್ಲ ಲೈಟ್ ಹಾಕೋತ ಬರ್ತೈತಿ. ಒಂದು 20 ನಿಮಿಷ ನಿಮ್ಗೆ ಸಣ್ಣ ಉರಿ ಒಳಗೆ ನಾನು ಕುದಿಸ್ಬೇಕು. ನೀವು ಎಷ್ಟು ಸಣ್ಣ ಉರಿ ಒಳಗೆ ಕುದಿಸ್ತೀರಿ ಅಷ್ಟು ಅದರ ಔಷಧಿ ಗುಣ ಎಲ್ಲ ಆಯಿಲ್ ಒಳಗೆ ಬಿಟ್ಕೋತತ್ತದು. ಅದಕ್ಕಾಗಿ ನೀವು ಎಷ್ಟು ಅದಕ್ಕೆ ಪೇಷನ್ಸ್ ಬೇಕು. ಕುದಿಬೇಕಾದ್ರೆ ನಿಮ್ಗೆ ನಿಮಿಷಕ್ಕೊಮ್ಮೆ ನೀವು ಕೈ ಆಡಿಸ್ತಿರ್ಬೇಕು. ಅದಕ್ಕೆ ಈ ಥರ ಕೈ ಆಡಿಸೋದ್ರಿಂದ ತಳನೂ ಹತ್ತಂಗಿಲ್ಲ. ಇದನ್ನು ಈ ಥರ ಕೈ ಆಡಿಸ್ಕೋತನ ಕುದಿಸ್ಬೇಕು. ಇದನ್ನು ಈಗ ಫಸ್ಟಿಗೆ ನಾನು ಸ್ವಲ್ಪ ಜೋರು ಇಟ್ಕೊಂಡೀನಿ ಫ್ಲೇಮ್. ಆಮೇಲೆ ಸಿಮ್ನಾಗ ಇಟ್ಬಿಡ್ತಾನೆ. ಇದನ್ನು ಒಂದು ಸ್ವಲ್ಪ ಹೀಟ್ ಆಗೋಣ, ಸಿಮ್ನಾಗ ಇಟ್ಕೊಂಡ್ಬಿಡೋನು. ಅಷ್ಟು ನಂಗೆ ಹೇರ್ ಆಯಿಲ್ ಅಂದ್ರೆ ಅಷ್ಟು ಇದರ ಸ್ಮೆಲ್ ಆಗಲಿ, ಇದನ್ನು ಹಚ್ಕೊಂಡು ಸ್ನಾನ ಮಾಡೋದಾಗಲಿ ಅಷ್ಟು ಫೇವ್ರೇಟ್ ನನಗೆ. ಅಷ್ಟು ಅದು ಹೇಳೋಕ್ಕಾಗಂಗಿಲ್ಲ, ಅಷ್ಟು ನನಗೆ ಫೇವ್ರೇಟ್ ಆಗಿಬಿಟ್ಟತಿ. ಒಂಥರ ಅಡಿಕ್ಟ್ ಆಗಿಬಿಟ್ಟಿನ ಇದಕ್ಕೆ. ಫೇಸ್ ವಾಶ್ ಅಥವಾ ಹೇರ್ ಆಯಿಲ್ಗೆ ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟತಿ. ಇದನ್ನು 5-6 ವರ್ಷದಿಂದ ನಾನು ಮಾಡಾಕತ್ತೀನಿ. ಮೊದಲಿಗೆ ಹೇಳಿಲ್ಲ ನಿಮ್ಗೆ, ಕರಿಬೇವ ಮತ್ತು ಮೆಂತೆ, ಉಳ್ಳಾಗಡ್ಡಿ ಹಾಕಿ ನಾನು ಹಂಗೆ ಕುದಿಸಿ ಹಚ್ಕೋತಿದ್ನಿ. ಇವಾಗ ಒಂಚೂರು ಚೇಂಜ್ ಮಾಡ್ಕೊಂಡೀನಿ. ಇನ್ನೊಂಚೂರು ಜಾಸ್ತಿ ನಮ್ಗೆ ಒಳ್ಳೇದಾಗ್ಲತ್ತ ಹೇಳಿ ಈಗ ಸಿಮ್ನಾಗಿಟ್ಟು ನಾವು 20 ನಿಮಿಷ ಬಿಡಬೇಕು. ಈ ಥರ 20 ನಿಮಿಷ ಬಿಟ್ಟಾಗ ಮಾತ್ರ ಅದ್ರದ್ದು ಕುದ್ದು ಔಷಧಿ ಗುಣ ಎಲ್ಲ ಹೊರಗೆ ಬರ್ತೈತಿ. ನಿಮ್ಗೂ ಆಯಿಲ್ ಈ ಥರ ಮಾಡ್ತಿದ್ರಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮಾಡಲಿಲ್ಲ ಅಂದ್ರೂ ಮಾಡ್ಕೋರಿ, ಒಳ್ಳೇದು ಬಾಳಕತಿ. ಗ್ರೇ ಹೇರ್ ಸ್ಟಾರ್ಟ್ ಆದ್ರೆ ಅಷ್ಟೇ ಅಲ್ಲ, ಗ್ರೇ ಹೇರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನ ನೀವು ಸ್ಟಾರ್ಟ್ ಮಾಡ್ಕೋರಿ. ಇನ್ನು ಯಂಗ್ ಏಜ್ನವ್ರು ಇದ್ದಾಗನ ನೀವು ಸ್ಟಾರ್ಟ್ ಮಾಡ್ಕೋರಿ. ಎಲ್ಲ ಏಜ್ ಆದಿಂದ, ಕೂದಲು ವ್ಯಾಲ್ಯೂಮ್ ಕಡಿಮೆ ಆದಿಂದ, ಆಮೇಲೆ ಡ್ಯಾಂಡ್ರಫ್ ಸ್ಟಾರ್ಟ್ ಆದಿಂದ, ಗ್ರೇ ಹೇರ್ ಸ್ಟಾರ್ಟ್ ಆದಿಂದ ಸ್ಟಾರ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಲ್ರೆಡಿ ನೀವು ಏನೂ ಇರಲಿಲ್ಲ ಅಂದ್ರೂ ಸ್ಟಾರ್ಟ್ ಮಾಡ್ಕೋರಿ. ಕೂದಲು ಆರೋಗ್ಯ ಇನ್ನೂ ಒಳ್ಳೇದಿರ್ತೈತಿ. ಮುಂದೆ ಬರುವಂಥ ಸಮಸ್ಯೆ ನಮ್ಗೆ ಯಾವೂ ಬರಂಗಿಲ್ಲ. ಅದ್ರೊಳಗೆ ನಾನು ಸಾಕ್ಷಿ. ಅದ್ರಾಗ ಹೇಳ್ಬೇಕಂದ್ರೆ ನನಗೆ ಜಾಸ್ತಿ ಕೂದಲು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನನಗೆ ಇಂಥವೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ನನಗೆ ಕೂದಲು ಪ್ರಾಬ್ಲಮ್ ಜಾಸ್ತಿ ಇಲ್ಲ. ಈಗ ಒಂದು 4-5 ಗ್ರೇ ಹೇರ್ ಸ್ಟಾರ್ಟ್ ಆಗ್ಯಾವ ನನಗೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಸಮಸ್ಯೆ ಏನೂ ಇಲ್ಲ. ಹೇರ್ ಫಾಲ್ ಆಗಂಗಿಲ್ಲ, ಆಮೇಲೆ ಡ್ಯಾಂಡ್ರಪ್ ಇಲ್ಲ, ಆಮೇಲೆ ಗ್ರೇ ಹೇರ್ನು ಜಾಸ್ತಿ ಇಲ್ಲ. 40 ಆಗ್ಯಾವು, ಆದ್ರೂ 40 ವಯಸ್ಸಿಗೆ ಸ್ವಲ್ಪ ಗ್ರೇ ಹೇರ್ ಸ್ಟಾರ್ಟ್ ಆಗತ್ತವ ಯಾರು ಏನೋ. ಅದಕ್ಕಾಗಿ ಈಗ ನನಗೆ ಈಗ ಸ್ಟಾರ್ಟ್ ಆಗ್ಯಾವು. ಇನ್ನೂ ಖುಷಿ ಇತ್ತು ನನಗೆ ಇನ್ನೂ 10 ವರ್ಷ ಆದ್ರೂ ನಮ್ಮ ಗ್ರೇ ಹೇರ್ ಅಷ್ಟೊಂದು ಕಾಣಿಸಂಗಿಲ್ಲ ತಲೆ ಒಳಗೆ. ಯಾವ ಕಲರ್ ಹಚ್ಕೋದು ಬೇಕಾಗಿಲ್ಲ, ಯಾವ ಇಂಥ ಕೆಮಿಕಲ್ ಇರೋಂಥ ಪ್ರಾಡಕ್ಟ್ ಯೂಸ್ ಮಾಡೋದ ಹರ್ಕತ್ತಿಲ್ಲ ನನಗೆ. ಈಗ ಎಷ್ಟು ಲೈಟ್ ಆಗೈತೆ ನೋಡ್ರಿ. 20 ನಿಮಿಷ ಆಗಕ್ಕೆ ಬಂದೈತಿ. ಈಗ ಒಂಚೂರು ಆಫ್ ಮಾಡ್ಕೊಂಡ್ಬಿಡೋನು ನಾವು. 20 ನಿಮಿಷ ಆಗೈತಿ. ಅದು ಹಸಿ ಇದ್ದದ್ದೆಲ್ಲ ಲೈಟಾಗೆ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಟ್ಟಿರ್ತೈತೆ. ಅದು ಅಷ್ಟು ಲೈಟ್ ಆಕೈತಿ. ನಿಮಗೆ ಅಷ್ಟು ಲಾಂಗ್ ವಿಡಿಯೋ ತೋರ್ಸೋಕ್ಕಾಗಂಗಿಲ್ಲ 20 ನಿಮಿಷದ್ದೆಲ್ಲ. ಅದಕ್ಕಾಗಿ ನಿಮ್ಗೆ ಫಸ್ಟಿಗೆ ಒಂದು ಸ್ವಲ್ಪ ತೋರ್ಸಿನಿ, ಆಮೇಲೆ ಕುದ್ದಿಂದ ಒಂದು ಸ್ವಲ್ಪ ತೋರ್ಸಿನಿ. ಫಸ್ಟಿಗೆ ನಿಮ್ಗೆ ಅದು ಭಾಳ ಹಸಿ ಅನ್ನಿಸ್ತಿರ್ತೈತೆ ನಮ್ಗೆ ತಿರುಗಾಡ್ಬೇಕಾದ್ರೆ. ಆಮೇಲೆ ಲೈಟಾಗಿ ಎಲ್ಲ ಕರ್ದದ್ದು ಆಯಿಲ್ ಬಿಟ್ಕೊಂಡಿರ್ತೈತಿ. ಇದನ್ನು ಹಿಂಗನ ನಾವು ಆರಕ್ಕೆ ಬಿಡಬೇಕು. ಇದನ್ನು ಇವಾಗನ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಫುಲ್ ಆರ್ಬೇಕಿದು. ನೈಟ್ ಮಾಡಿದ್ರೆ ಬೆಳಗ್ಗೆವರೆಗೂ ಹಿಂಗೆ ಇರಲಿ, ಬೆಳಗ್ಗೆ ಮಾಡಿದ್ರೆ ನೈಟ್ವರೆಗೂ ಹಿಂಗೆ ಇರಲಿ. ಒಂಚೂರು ಸ್ವಲ್ಪ ಗಾಳಿ ಹೋಗಕ್ಕೆ ಬಿಟ್ಟು ಇದನ್ನು ಇಷ್ಟು ಪೂರ ಆರೋ ಮಟ್ಟ ಬಿಡೋನು. ಇವಾಗ ಪೂರ ಆರೈತಿ. ಇದನ್ನು ಮುಚ್ಚಿ ಇಟ್ಬಿಡೋನು ಸಾಯಂಕಾಲವರೆಗೂ. ಸಾಯಂಕಾಲ ಏನೈತಿ ಡಬ್ಬಿಗೆ, ಬಾಕ್ಸಿಗೆ, ಇದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಳ್ಳೋನು ನಾವು. ಇವಾಗ ಇದನ್ನು ಸೋಸ್ಕೊಳ್ಳೋನು. ಇವಾಗ ಸಂಜೆ ಮುಂದೆ ನಾನು ಸೋಸಾಕತ್ತೀನಿ. ಈಗ ಅಡುಗೆ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಮಾಡಿಟ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾನೆ. ಸಾಯಂಕಾಲದ ಅಡುಗೆನೂ ಅಷ್ಟೊಂದು ಇರಂಗಿಲ್ಲ ನಮ್ಮದು. ಏನೋ ಇದ್ರೂ ಒಂದು ವೇಳೆ ಇದನ್ನು ಮಾಡಿಟ್ಕೊಂಡು ನಾನು ಆಮೇಲೆ ಸ್ಟಾರ್ಟ್ ಮಾಡ್ಕೊತಾನು. ಫುಲ್ ಕಂಪ್ಲೀಟಾಗಿ ಆರೈತಿ. ಇದ್ರ ಕಲರ್ ಎಲ್ಲ ಬಿಟ್ಕೊಂಡಿರ್ಬೇಕು. ಅದು ಆಯಿಲ್ ಒಳಗೆ ಏನು ಆಯಿಲ್ ಕಪ್ಪು ಕಲರ್ ಆಗಿರ್ಬೇಕು. ಅದು ಥರ ಯಾವುದು ಗ್ರೀನ್ ಕಲರ್ ಬರ್ತೈತಿ. ಆ ಥರ ಆಗ್ಬೇಕದ ಇಲ್ಲ.
ಇದನ್ನ ಇದೇನು ಉಳ್ದೈತಿಲ್ಲ ನಮ್ದು ಸೋಸ್ಕೊಂಡಿದ್ದು ಮ್ಯಾಲ ಇದನ್ನ ಹೇರ್ ಪ್ಯಾಕ್ ಹಾಕೋರಿ. ಹೇರ್ ಪ್ಯಾಕ್ ಹಾಕೊಂಡ 2 ತಾಸು ಬಿಟ್ಟ ತಲೆ ತೊಳ್ಕೊರಿ. ಇದನ್ನು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ನಾನು ಇದನ್ನ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಾಗ ಇಟ್ಕೋತೇನೆ ನಾನು. ಇವತ್ತ ನಿಮ್ಗೆ ಭಾಳ ಹೆಲ್ಪ್ ಆಗೈತೆ ಅನ್ಕೊಂಡಿನಿ. ಆಯಿಲ್ ಮಾಡಿ ತೋರಿಸಿನಿ ಸಾವಕಾಶವಾಗಿ, ಎಲ್ಲ ನೀಟಂಗೂ ಹೇಳಿನಿ. ಹೇರ್ ಯಾವ ಥರ ಕೇರ್ ಮಾಡ್ಕೋಬೇಕು ಅನ್ನೋದು ಹೇಳಿನಿ. ಮೊದಲು ನೀವು 2 ತಾಸು ಬಿಟ್ಟು ತೊಳ್ಕೊಬೇಕಾಗತ್ತೆ. ನಾವು ಇದನ್ನು ಚಲೋತ್ತಂಗೆ ಮಸಾಜ್ ಮಾಡ್ಕೊರಿ. ಮಸಾಜ್ ಮಾಡ್ಕೊಂಡ 2 ತಾಸು ಬಿಟ್ಟು ಒಂಚೂರು ಯಾವ ಶಾಂಪು ಹಾಕೋತಿರಲ್ಲ ಆ ಶಾಂಪು ಹಾಕೊಂಡ ನೀವು ತಲೆ ತೊಳ್ಕೊಬೋದು. ಇಲ್ಲ ಸೀಕಾಯಿ ಹಾಕೊಂಡ್ರು ನೀವು, ಅಂಟವಾಳಕಾಯಿ ಹಾಕೊಂಡ್ರು ತಲೆ ತೊಳ್ಕೊಬೋದು ನೀವು. ಇದನ್ನ ಈ ಪ್ಯಾಕ್ನು ನಾನು ಫ್ರಿಜ್ನಾಗ ಇಟ್ಕೋತನು. ಒಂದು 2-3 ಸತಿ ಆಕತ್ತೆ ನನಗೆ ಹಾಕೋಬೇಕಾರ. ಈ ಆಯಿಲ್ನು ಗ್ಲಾಸಿಗೆ ಹಾಕಿ ಇಟ್ಕೋತನು. ಇವತ್ತಿನ ವಿಡಿಯೋ ನಿಮ್ಗೆ ಭಾಳ ಹೆಲ್ಪ್ ಆಗೈತೆ ಅನ್ಕೊಂಡಿನಿ. ನನಗೆ ಒಂದು ಮಾತ್ರ ಭಾಳ ಹೆಲ್ಪ್ ಆಗೈತಿ. ಇವತ್ತು ಹೊಸದಾಗಿ ನೋಡೋರಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು. ಹಂಗೆ ನಿಮ್ಗೆ ಈ ಆಯಿಲ್ ಮಾಡೋ ಮೆಥಡ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋ ಹಾಕ್ತಿರ್ತನು. ನನ್ನ ಚಾನಲ್ ಮಿಸ್ ಮಾಡ್ದೆ ನೋಡ್ರಿ. ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು. ಇನ್ನೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.